ಆತ್ಮೀಯ ಗೆಳೆಯನನ್ನೇ ಮರೆತು ಬಿಟ್ರ ತನಿಷಾ. ವರ್ತೂರ ಯಾರವರು ಎಂದು ಕೇಳೋದ? ಹೌದು ವೀಕ್ಷಕರೇ, ಸದ್ಯ ಈ ಮಾತು ಕೇಳಿ ನಿಮಗೂ ಕೂಡ ಶಾಕ್ ಆಗಿರುತ್ತೆ. ಬಿಗ್ ಬಾಸ್ನ ಯಾರೆಲ್ಲ ಇಲ್ಲಿ ಇಷ್ಟಪಡ್ತೀರಾ, ಅದರಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ 10 ಯಾರೆಲ್ಲ ಈ ಒಂದು ಸೀಸನ್ನ ಇಷ್ಟಪಟ್ಟಿದ್ರು ಇಲ್ಲಿ ಶಾಕ್ ಅಂತೂ ಆಗೇ ಆಗುತ್ತೆ. ಯಾಕಂದ್ರೆ ಅದರಲ್ಲಿರೋ ಕಂಟೆಸ್ಟೆಂಟ್ ಅಂದ್ರೆ ಈಗ ತುಂಬಾನೇ ಫೇಮಸ್ ಆಗಿದ್ರು. ಯಾಕಂದ್ರೆ ಡ್ರೋನ್ ಪ್ರತಾಪ್ ಅವರು ಇರ್ಬೋದು, ಮತ್ತೆ ಇಲ್ಲಿ ಕಾರ್ತಿಕ್ ಮಹೇಶ್ ಅವರು ಇಲ್ಲಿ ವಿನ್ನರ್ ಆದ್ರು. ಆದ್ರೆ ಡ್ರೋನ್ ಪ್ರತಾಪ್ ಅವರು ರನ್ನರ್ ಅಪ್ ಆದ್ರು. ಈ ಒಂದು ಸೀಸನ್ ಅಲ್ಲಿ ಅತಿ ಹೆಚ್ಚು ಸೌಂಡ್ ಮಾಡಿದ್ ಯಾರಪ್ಪ ಅಂತಂದ್ರೆ ವರ್ತೂರ್ ಸಂತೋಷ್ ಅವರು. ಬಿಗ್ ಬಾಸ್ ಮನೆ ಒಳಗಡೆ ಪೊಲೀಸರು ಬಂದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅವಾಗ ನೋಡಿ ಸ್ಟೇಜ್ ಮೇಲೆ ಹುಲಿ ಉಗುರು ಒಂದು ಪ್ರಕರಣ ಏನಾಯ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತು. ಆದ್ರೆ ಇವೆಲ್ಲ ಹಳೆ ಸುದ್ದಿ. ಆದ್ರೆ ಈ ಒಂದು ಸೀಸನ್ ಅಲ್ಲಿ ಇಲ್ಲಿ ಜಾಸ್ತಿ ಎಲ್ಲಾ ಸೀಸನ್ ಕೂಡ ಅಬ್ಸರ್ವ್ ಮಾಡ್ಕೊಂಡು ಬಂದಾಗ ಒಂದಲ್ಲ ಒಂದು ಜೋಡಿ ಇಲ್ಲಿ ಪಾಪ್ಯುಲಾರಿಟಿ ಪಡ್ಕೊಂತಾನೆ ಇರುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಸ್ನೇಹ ಅನ್ನೋದು ಮತ್ತೆ ಇವರಿಬ್ರು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ಸೋದಂತೂ ಇಲ್ಲಿ ಸಹಜ. ಅಂದ್ರೆ ಒಂದಲ್ಲ ಒಂದು ಪೇರು ಇಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದ್ರೆ. ಕೆಲವೊಂದಿಷ್ಟು ಜೋಡಿಗಳು ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೂ ಕೂಡ ಅದೇ ಒಂದು ಸ್ನೇಹ, ಒಂದು ಪ್ರೀತಿ, ಒಂದು ವಿಶ್ವಾಸ ಇಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾರೆ. ಆದ್ರೆ ಅದಾಗಿದ ನಂತರ ಏನನ್ಸುತ್ತೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಅವ್ರು ನಮಗ್ ಗೊತ್ತಾ ಅಂತಂದ್ಬಿಟ್ಟು ಅಂದ್ರೆ ಗೊತ್ತಿರ್ತಾರೆ ಆದ್ರೂ ಕೂಡ ಅವರ ಇವರ ಅಂತಂದ್ಬಿಟ್ಟು ಯೋಚನೆ ಮಾಡಕ್ ಹೋಗ್ತಾರೆ. ಯಾಕೆ ಈ ರೀತಿ ಮಾಡ್ತಾರೆ ಏನು ಅಂತಂದ್ಬಿಟ್ಟು ಗೊತ್ತಾಗಲ್ಲ. ಯಾಕಂದ್ರೆ ಇವಾಗ ಅದೇ ರೀತಿ ಮಾಡಿರೋದು ತನಿಷಾ ಕೂಪಂಡ್ ಅವರು ಅಂತ ಗೊತ್ತಾಗ್ತದೆ. ಈಗೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಕೂಡ ಇಲ್ಲಿ ವೈರಲ್ ಆಗಿದೆ. ಇಲ್ಲಿ ತನಿಷಾ ಕೂಪಂಡ್ ಅವರು ಏನ್ ಹೇಳಿದ್ದಾರೆ ಅಂತಂದ್ಬಿಟ್ಟು ನೀವು ಕೂಡ ಕೇಳಿಸ್ಕೊಡಿ. ನೋಡುದ್ರಲ್ಲ, ಇಲ್ಲಿ ತನಿಷಾ ಅವರು ಏನಂತ ಕೇಳಿದ್ದಾರೆ ಅಂತಂದ್ಬಿಟ್ಟು ನಿಜವಾಗ್ಲೂ ಕೂಡ ಶಾಕ್ ಅಂತೂ ಆಗಿರುತ್ತೆ. ಬಿಡಪ್ಪ ಇದೆಲ್ಲ ಕಾಮನ್ ಅಂತ ಕೆಲವೊಬ್ಬರಿಗೆ ಇಲ್ಲಿ ಅನ್ಸಿರುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಇವರಿಬ್ರು ಸ್ನೇಹ ನೋಡಿದಾಗ ಇಲ್ಲಪ್ಪ ಇವರಿಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಮದುವೆ ಆಗಬಹುದೇನೋ ಅಂದ್ಬಿಟ್ಟು, ಅಂದ್ರೆ ಮದುವೆ ಆಗ್ತಾರೇನೋ ಅಂತಂದ್ಬಿಟ್ಟು ಗುಸು ಗುಸು ಪಿಸು ಪಿಸು ಇಲ್ಲಿ ನಡೀತಿತ್ತು. ಬಿಗ್ ಬಾಸ್ ಮುಗಿದ್ಮೇಲೂ ಕೂಡ ಇಲ್ಲಿ ಹಲವಾರು ಸಭೆ ಸಮಾರಂಭಗಳು ಇಲ್ಲಿ ನೀವು ನೋಡಿರ್ತೀರಾ. ತನಿಷಾ ಕೂಪಂಡ್ ಅವರು ಜ್ಯುವೆಲರಿ ಶಾಪ್ ಎಲ್ಲ ಇಲ್ಲಿ ಓಪನ್ ಮಾಡಿದಾಗ ಅಲ್ಲಿ ವರ್ತೂರ್ ಅವರು ಕೂಡ ಇಲ್ಲಿ ಬಂದಿದ್ರು. ವರ್ತೂರ್ ಸಂತೋಷ್ ಅವರು ಒಂದು ಪ್ರೋಗ್ರಾಮ್ ಏನಾರ ಮಾಡಿದ್ರು ಅಂತಂದ್ರೆ ಅದಕ್ಕೆ ತನಿಷಾ ಕೂಪಂಡ್ ಅವ್ರು ಬಂದಿರೋದು ಕೂಡ ಇಲ್ಲಿ ನೀವು ನೋಡಿದ್ದೀರಾ. ಹೆಚ್ಚಾಗಿ ಇವರಿಬ್ಬರು ಸೌಂಡ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅಂದ್ರೆ ಹಾಗಂತೆ ಹೀಗಂತೆ ಇವರಿಬ್ರು ಸ್ನೇಹ ಅಂತೂ ತುಂಬಾನೇ ಚೆನ್ನಾಗಿದೆ, ಜೋಡಿನೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಅಭಿಮಾನಿಗಳು ಮಾತಾಡ್ಕೊಂಡಿದ್ರು. ಯಾಕಂದ್ರೆ ಬಿಗ್ ಬಾಸ್ ಅಂತಾನೆ ಆತರ. ಇಲ್ಲಿ ಆ ಒಂದು ಜೋಡಿ ಇಷ್ಟ ಆಯ್ತು ಅಂತಂದ್ರೆ ಇಲ್ಲಿ ಅವರಿಬ್ರು ನಡುವೆ ಏನಿರುತ್ತೋ ಏನಿರಲ್ವಾ, ಆದ್ರೆ ಇವರಿಬ್ರು ಇಲ್ಲಿ ಮದುವೆ ಆಗಬಹುದಂತೆ, ಇವರಿಬ್ರು ಮಧ್ಯೆ ಪ್ರೀತಿ ಇರಬಹುದಂತೆ ಅಂತ ಅಂದ್ಬಿಟ್ಟು ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಆದ್ರೆ ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ಇಲ್ಲಪ್ಪ ಇವರಿಬ್ರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಇವರಿಬ್ರು ತುಂಬಾ ಇಷ್ಟ ಅಂತ ಹೇಳಿದ್ರು. ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಏನಾಯ್ತು ಏನೋ ಗೊತ್ತಿಲ್ಲ, ಸುಮಾರು ಫಂಕ್ಷನ್ ಗಳಲ್ಲಿ ಇಬ್ರು ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿದ್ರು. ಅದಾದ್ಮೇಲೆ ಮೊನ್ನೆ ಅಷ್ಟೇ ಇಲ್ಲಿ ಮಾಲಾಶ್ರೀ ಒಂದು ಸೀಮಂತ ಅಂತ ಅಂದ್ಬಿಟ್ಟು ಮಾಡಿದ್ರು. ಅಂದ್ರೆ ಒಂದು ಗೋಮಾತೆದು ಒಂದು ಸೀಮಂತ ಕಾರ್ಯಕ್ರಮನ ಇಲ್ಲಿ ಮಾಡಿದ್ರು. ಅದಕ್ಕೆ ಇಲ್ಲಿ ತನಿಷಾ ಕೂಪಂಡ್ ಅವರು ಬಂದಿರಲಿಲ್ಲ. ಸುಮಾರು ಬಿಗ್ ಬಾಸ್ ಸ್ಪರ್ಧಿಗಳಿರ್ಬೋದು, ತುಕಾಲಿ ಸಂತೋಷ್ ಅವರು ಇರ್ಬೋದು, ರಕ್ಷಿತಾ ಅವ್ರು ಇರ್ಬೋದು, ಮತ್ತೆ ಗೆಚ್ಚೆ ಗಿಲಿಗಿಲಿ ಟೀಮು ಇಲ್ಲಿ ಬಂದಿದ್ರು. ಆದ್ರೆ ಪ್ರತಿಯೊಂದು ಫಂಕ್ಷನ್ ಅಲ್ಲೂ ಇಲ್ಲಿ ವರ್ತೂರ್ ಸಂತೋಷ್ ಅವರು ಯಾವ್ದಾರ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ, ಒಂದು ಕಾರ್ಯಕ್ರಮ ನಡೆಸಿದ್ದಾರೆ ಅಂತಂದ್ರೆ ಅದರಲ್ಲಿ ತನಿಷಾ ಅವರು ಕಾಣಿಸ್ಕೊಂತಿದ್ರು. ಆದ್ರೆ ಮೊನ್ನೆ ಅಷ್ಟೇ ಈಗ ಮಾಲಾಶ್ರೀ ಸೀಮಂತ ಕಾರ್ಯಕ್ರಮ ಅಂತಂದ್ಬಿಟ್ಟು ಏನ್ ಮಾಡಿದ್ರು ಅದರಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ. ಅದಕ್ಕೆ ಇಲ್ಲಿ ಕೇಳಿದ ತಕ್ಷಣ ತನಿಷಾ ಅವರು ಈ ರೀತಿಯಾಗಿ ವರ್ತೂರ ಯಾರದು ಅಂತಂದ್ಬಿಟ್ಟು ಕೇಳ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರಿಗೆ ಸರಿಯಾಗಿ ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದ ತಕ್ಷಣ ಏನಂತ ಹೇಳಿದ್ರು ಇದ್ರ ಬಗ್ಗೆ ಅಂತಂದ್ರೆ ಖಂಡಿತವಾಗ್ಲೂ ಸ್ವಲ್ಪ ಜನ ಶಾಕ್ ಆಗುತ್ತೆ. ಇಲ್ಲಪ್ಪ ಇದು ಎಕ್ಸ್ಪೆಕ್ಟೆಡ್ ಬಿಡು ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಕೂಡ ಇಲ್ಲಿ ಹೇಳ್ತಾರೆ. ಅದೇನಪ್ಪ ಅಂತಂದ್ರೆ ಕಮೆಂಟ್ಗಳು ಅಂತ ಅಂದ್ಮೇಲೆ ಕಮೆಂಟ್ಗಳ ಒಂದು ಸುರಿಮಳೆ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಂದೇ ರೀತಿ ಅನಿಸ್ಬೇಕು ಅಂತ ಏನೂ ಇಲ್ಲ, ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಅನ್ಸುತ್ತೆ. ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಾದ್ರೆ, ಬಿಗ್ ಬಾಸ್ ಇಲ್ಲಿ ನಡಿಬೇಕಾದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಇವರಿಬ್ಬರು ನಡುವೆ ಇಲ್ಲಿ ಸ್ನೇಹ ಪ್ರೀತಿ ಎಲ್ಲ ಚೆನ್ನಾಗಿರುತ್ತೆ. ಯಾಕಂದ್ರೆ ಸ್ಕ್ರಿಪ್ಟ್ ಇರುತ್ತಲ್ವಾ, ಅದಕ್ಕೋಸ್ಕರ ಅಂತ ಇದು ಕೆಲವೊಬ್ರು ಹೇಳ್ತಿರೋದು, ನಾನ್ ಹೇಳ್ತಿರೋದಲ್ಲ. ಕಮೆಂಟ್ಗಳಲ್ಲಿ ಈ ರೀತಿಯಾಗಿ ಕಮೆಂಟ್ಗಳನ್ನ ಇಲ್ಲಿ ಮಾಡಿದ್ದಾರೆ, ಅದನ್ನ ನಾನು ಇಲ್ಲಿ ಹೇಳ್ತಿರೋದು. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಇವರಿಬ್ರು ಮಧ್ಯೆ ಸ್ನೇಹ ಚೆನ್ನಾಗಿತ್ತು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇಲ್ಲಿ ಏನು ಕೂಡ ಸ್ಕ್ರಿಪ್ಟ್ ಇರಲ್ವಲ್ಲ, ಅದಕ್ಕೋಸ್ಕರ ಈ ರೀತಿ ಕೇಳ್ತಾ ಇರಬಹುದು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ದಾರೆ. ಮತ್ತೆ ವರ್ತೂರ ಅಂತ ಹೇಳಿದಾಗ ವರ್ತೂರ್ ಸಂತೋಷ್ ಅಂತ ಅಂದ್ಬಿಟ್ಟು ಪೂರ್ತಿ ಹೆಸರು ಹೇಳ್ಬೇಕಿತ್ತೇನೋ, ಅವಾಗ ಇಲ್ಲಿ ತನಿಷಾ ಅವ್ರಿಗೆ ವರ್ತೂರ್ ಸಂತೋಷ್ ಅವರು ನೆನಪಾಗ್ತಾ ಇದ್ರು ಅಂತ ಅಂದ್ಬಿಟ್ಟು ಕೆಲವೊಬ್ರು ಕೂಡ ಇಲ್ಲಿ ಕಮೆಂಟ್ಗಳನ್ನ ಹಾಕಿದ್ದಾರೆ. ಒಟ್ನಲ್ಲಿ ಈಗ ತನಿಷಾ ಅವರು ವರ್ತೂರ್ ಸಂತೋಷ್ ಅವ್ರನ್ನ ಮರ್ತು ಬಿಟ್ರ ಅಂತ ಅಂದ್ಬಿಟ್ಟು ಇಲ್ಲಿ ಕೆಲವೊಬ್ರು ಇಲ್ಲಿ ಕಮೆಂಟ್ಗಳ ಸುರಿಮಳೆಯಲ್ಲಿ ಹರಿಸಿದ್ದಾರೆ. ಯಾಕಂದ್ರೆ ವರ್ತೂರ್ ಸಂತೋಷ್ ಅವರು ಇಲ್ಲಿ ಗೋಮಾತೆಗೆ ಒಂದು ಸೀಮಂತ ಕಾರ್ಯಕ್ರಮ ಏನ್ ಮಾಡಿದ್ರು ಅದರಲ್ಲಿ ತನಿಷಾ ಅವರು ಕಾಣಿಸ್ಕೊಂಡಿರ್ಲಿಲ್ಲ, ಮತ್ತೆ ನಿಮ್ನ ಕರೆದಿರ್ಲಿಲ್ವಾ ಅಂತ ಕೇಳಿದಾಗ ಕೂಡ ಅವರ ಒಂದು ಆನ್ಸರ್ ಇತ್ತು, ವರ್ತೂರ ಯಾರದು ಅಂತಂದ್ಬಿಟ್ಟು ಇಲ್ಲಿ ಕೇಳಿದ್ರಲ್ವಾ. ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅಭಿಮಾನಿಗಳೆಲ್ಲರಿಗೂ ಕೂಡ. ಅಂದ್ರೆ ವರ್ತೂರ್ ಸಂತೋಷ್ ಅವರು ಮತ್ತಿಲ್ಲಿ ತನಿಷಾ ಅವ್ರನ್ನ ಯಾರ್ಯಾರು ಇಷ್ಟ ಪಡ್ತಾ ಇದ್ರು, ಈ ಒಂದು ಜೋಡಿನ ಇಷ್ಟ ಪಡೋರ್ಗೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಶಾಕ್ ಆಗಿದೆ. ಎಲ್ಲ ಸ್ನೇಹ ಎಲ್ಲ ಮುಗ್ದೋಯ್ತಾ, ಏನಿದ್ರು ಬಿಗ್ ಬಾಸ್ ಮನೆಯೊಳಗೆ ಇರ್ಬೇಕಾದ್ರೆ ಇಲ್ಲಿ ನಿಮ್ಗೆ ಒಂದು ಸ್ಕ್ರಿಪ್ಟ್ಗೋಸ್ಕರನೋ ಅಥವಾ ಒಂದು ಕಾನ್ಸೆಪ್ಟ್ಗೋಸ್ಕರ
ಕಾರಣ ಈ ರೀತಿಯಾಗಿ ನೀವೆಲ್ಲ ಇದ್ರಾ ಅಂತ ಅಂದ್ಬಿಟ್ಟು ಈಗ ಕಮೆಂಟ್ಗಳನ್ನ ಇಲ್ಲಿ ಹಾಕಿದ್ರೆ. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ.